ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಚೈತನ್ಯ ಗೌಡ 1225. ಎಲ್ರಿಗೂ ನಮಸ್ಕಾರ. ರೋಡ್ ಟ್ರಿಪ್ ಟು ಗೋವಾ ಡೇ 3 ಲಾಗ್ ಇದು. ಇವತ್ತು ತುಂಬ ಸ್ಪೆಷಲ್ ಡೇ ನನಗೆ. ನನ್ನ ಮುದ್ದು ಮಗಳಿಗೆ ಜನ್ಮದಿನದ ಆರ್ಥಿಕ ಶುಭಾಶಯಗಳು. ನಿನ್ನ ಜೀವನ ಸದಾ ಸಮೃದ್ಧಿಯಿಂದ ಕೂಡಿರಲಿ. ಸದಾ ನಗುತ್ತಿರು ಮಗಳೇ, ನಿನ್ನ ಜೊತೆ ನಾನಿದ್ದೀನಿ. ಮತ್ತು ನನ್ನ ಮಗನಿಗಂತೂ ಫುಲ್ ಖುಷಿ. ಇವತ್ತು ತಂಗಿ ಬರ್ಡೇ ಅಂತ ಹೇಳ್ಬಿಟ್ಟು ಡ್ಯಾನ್ಸ್ ಮಾಡಿ ವಿಶ್ ಮಾಡ್ತಾ ಇದ್ದಾನೆ. ಇವತ್ತು ಮಗಳ ಬರ್ಡೇ ಇರೋದ್ರಿಂದ ಎಲ್ಲ ಟೆಂಪಲ್ ವಿಸಿಟ್ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಯೂಶ್ವಲ್ ಆಗಿ ನಾನು ವೈಟ್ ಕಲರ್ ತುಂಬ ಇಷ್ಟಪಡ್ತೀನಿ, ಬಟ್ ವೈಟ್ ಮೇಲೆ ಈ ಕಲರಿಂಗ್ಸ್ ಜಾಸ್ತಿ ಇರೋದ್ರಿಂದ ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಿದೆ ನನ್ನ ಡ್ರೆಸ್. ಇವತ್ತು ಹೋಗಬೇಕಾದ್ರೆ ನಮ್ಮ ಹಸ್ಬೆಂಡ್ ಹ್ಯಾಂಗಿಂಗ್ ಬ್ರಿಡ್ಜ್ ತೋರಿಸಿದ್ರು. ಯೂಶ್ವಲ್ ಆಗಿ ಬ್ರಿಡ್ಜ್ಗೆ ಎಲ್ಲ ಪಿಲ್ಲರ್ಸ್ ಕೊಟ್ಟು ಮಾಡಿರ್ತಾರೆ, ನಾವು ನಮ್ಮ ಕಡೆ ಎಲ್ಲ ನೋಡಿದ್ದೀರಿ. ಬಟ್ ಇದು ಬ್ರಿಡ್ಜ್ ಬಂದು ವಿತೌಟ್ ಪಿಲ್ಲರು, ಹ್ಯಾಂಗಿಂಗ್ ಥರ ಮಾಡಿರೋದು. ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು. ಎರಡೂ ಸೈಡ್ ಇದೆ, ಎರಡೂ ಸೈಡ್ ಕೂಡ ಹ್ಯಾಂಗಿಂಗ್ ಮಾಡಿ ಒನ್ ವೇ ಇರೋದ್ರಿಂದ ಎರಡು ಸೈಡ್ ಕೊಟ್ಟಿದ್ದಾರೆ, ಈ ಕಡೆ ಹೋಗೋದಕ್ಕೆ ಆ ಕಡೆ ಬರೋದಕ್ಕೆ. ಎರಡು ಸೈಡ್ ಕೂಡ ಹ್ಯಾಂಗಿಂಗ್ ಥರನೇ ಮಾಡಿ ಬ್ರಿಡ್ಜ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ನ್ಯೂ ಟೆಕ್ನಾಲಜಿ, ತುಂಬ ಚೆನ್ನಾಗಿದೆ ಇದು ಕೂಡ. ಇನ್ನೂ ಟೆಕ್ನಾಲಜಿ ಇಂಪ್ರೂವ್ ಆಗ್ತಾನೆ ಇರುತ್ತೆ. ನಮ್ಮ ಫಸ್ಟ್ ಡೆಸ್ಟಿನೇಷನ್ ಬಂತು. ಬನ್ನಿ ಟೆಂಪಲ್ ಔಟ್ಸೈಡ್ ವ್ಯೂ ನೋಡೋಣ. ಈ ಟೆಂಪಲ್ ನೇಮ್ ಬಂದು ಶ್ರೀ ಮಂಗೂಷಿ ಟೆಂಪಲ್. ತುಂಬ ಕಾಮಾಗಿರುತ್ತೆ ಪ್ಲೇಸು. ತಂದೆ ಶಿವನ ದರ್ಶನ ಮಾಡ್ಕೊಂಡ್ರಿ. ಬಟ್ ರೈನ್ಫಾಲ್ ಇವತ್ತು ಬೆಳಗ್ಗೆಯಿಂದ ಹಾಗೇ ಇದೆ. ನಮ್ಮ ನೆಕ್ಸ್ಟ್ ಪ್ಲೇಸ್ ಕೂಡ ಟೆಂಪಲ್ಲೇ ಆಗಿದೆ. ನಮ್ಮ ನೆಕ್ಸ್ಟ್ ಟೆಂಪಲ್ಗೆ ಹೋಗೋಣ ಅಂತ ಹೊರಡ್ತಿದ್ದೀರಿ. ಮಳೆ ನಿಲ್ಲೋ ಚಾನ್ಸ್ ಇಲ್ಲ, ಹಾಗೆ ಹೋಗಬೇಕು. ನಮ್ಮ ನೆಕ್ಸ್ಟ್ ಪ್ಲೇಸ್ ಬಂದು ಶ್ರೀ ಮಹಾಲಸ ನಾರಾಯಣಿ ಟೆಂಪಲ್. ಈ ಟೆಂಪಲ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಒಳಗಡೆ ಎಲ್ಲ ಸ್ಪೇಷಿಯಸ್ ಆಗಿತ್ತು. ಇದು ಔಟ್ಸೈಡ್ ಲುಕ್ಕು. ಟೆಂಪಲ್ ಒಳಗಡೆ ಕ್ಯಾಮ್ರಾಸ್ ಯೂಶ್ವಲ್ ಆಗಿ ಎಲ್ಲೂ ಹಲೋ ಇರೋದಿಲ್ಲ, ಅದಕ್ಕೆ ನನಗೆ ಒಳಗಡೆ ಎಲ್ಲ ಅಷ್ಟು ತೋರ್ಸೋಕ್ಕಾಗೋದಿಲ್ಲ. ಔಟ್ಸೈಡ್ ವ್ಯೂ ಮಾತ್ರ ತೋರಿಸ್ತಾ ಇದ್ದೀನಿ. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ರೂಮ್ಗೆ ಬೇಗ ರಿಟರ್ನ್ ಆದ್ರಿ. ಯಾಕಂದರೆ ಮತ್ತೆ ರೆಡಿಯಾಗಿ ಬರ್ಡೇ ಪಾರ್ಟಿಗೆ ಹೋಗಬೇಕಿತ್ತು. ಈ ಬರ್ಡೇ ಸೆಟಪ್ ಎಲ್ಲನೂ ನಾನು ಪ್ರೀ ಬುಕ್ಕಿಂಗ್ ಮಾಡಿದ್ದೆ. ಗೋವಾದಲ್ಲಿ ಬರ್ಡೇ ಸೆಲೆಬ್ರೇಷನ್ ಆ್ಯನಿವರ್ಸರಿ ಎಲ್ಲ ಜಾಸ್ತಿ ಸೆಲೆಬ್ರೇಟ್ ಮಾಡ್ಕೊಳ್ಳೋದ್ರಿಂದ ಇದಕ್ಕೆ ಅಂತ ವೆನ್ಯೂಸು ಡೆಕೋರೇಷನ್ ಅವರು ಎಲ್ಲ ಸಪ್ರೇಟ್ ಇರ್ತಾರೆ, ನೀವು ಪ್ರೀ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಬಟ್ ನನಗೆ ಬೆಳಗ್ಗೆಯಿಂದ ಹೆವಿ ರೈನ್ಫಾಲ್ ಇರೋದ್ರಿಂದ ನನಗೆ ಬೀಚ್ ಸೈಡ್ ವ್ಯೂ ಸಿಗಲ್ಲ ಅಂತ ಬೇಜಾರಾಗಿತ್ತು. ಅಂದರೆ ಒಳಗಡೆ ಹಾಕ್ಕೊಡ್ತಾರೆ ಸೆಟಪ್ಪು, ಬಟ್ ಬೀಚ್ ಸೈಡ್ ವ್ಯೂಗೂ ಒಳಗಡೆಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ನನಗೆ ಬೀಚ್ ಸೈಡ್ ವ್ಯೂಗೋಸ್ಕರನೇ ಗೋವಾಗೂ ಬಂದಿರೋದು. ಹಾಗೆ ಬರ್ಡೇ ಸೆಲೆಬ್ರೇಟ್ ಮಾಡಬೇಕಾದ್ರೆ ನನ್ನ ಮಗನೂ ಅಷ್ಟೇ ತುಂಬ ಎಂಜಾಯ್ ಮಾಡ್ದ, ಅವನದೇ ಬರ್ಡೇ ಥರ. ಬಟ್ ಮಕ್ಕಳಿಗೆ ಇದಷ್ಟು ಗೊತ್ತಾಗಲಿಲ್ಲ ಅಂದ್ರೂ ನಮಗೆ ತುಂಬ ಹ್ಯಾಪಿಯಾಗಿತ್ತು ಸೆಲೆಬ್ರೇಟ್ ಮಾಡೋದು. ಯಾಕಂದರೆ ಎಲ್ಲ ಪೇರೆಂಟ್ಸ್ಗೂ ಅವ್ರ ಮಕ್ಕಳು ತುಂಬ ಸ್ಪೆಷಲ್ ಆಗಿರ್ತಾರೆ. ಬೀಚ್ ಸೈಡ್ ಬರ್ಡೇ ಸೆಲೆಬ್ರೇಷನ್ನ ತುಂಬ ಎಂಜಾಯ್ ಮಾಡಿದ್ರಿ ನಾನು, ನನ್ನ ಫ್ಯಾಮಿಲಿ ಎಲ್ಲ. ಸಮೃದ್ಧಿ ಕೂಡ ಎಂಜಾಯ್ ಮಾಡಿದ್ಲು. ನನ್ನ ಪುಟ್ಟ ಸಮೃದ್ಧಿಗೆ ಆ ಮುಕ್ಕೋಟಿ ದೇವತೆಗಳ ಆಶೀರ್ವಾದ ಸಿಗಲಿ. ಅವಳೆಲ್ಲ ಕನಸುಗಳನ್ನು ಆ ದೇವತೆಗಳು ಪೂರೈಸಲಿ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಮಗಳೇ. ಸಮೃದ್ಧಿ, ಆ ಭಗವಂತ ನಿನಗೆ ಆರೋಗ್ಯ, ಯಶಸ್ಸು, ಕೀರ್ತಿ, ಸಿರಿ, ಸಂಪತ್ತು, ಸಂತೋಷ, ನೆಮ್ಮದಿ, ವಿದ್ಯೆ, ಬುದ್ಧಿ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಬೇಡ್ಕೊಳ್ತೀನಿ ಮಗಳೇ ನಿನಗಾಗಿ. ಸಮೃದ್ಧಿ ಬರ್ಡೇ ಸೆಲೆಬ್ರೇಷನ್ ಏನಿದೆ ಅದು ತೋರಿಕೆಗಲ್ಲ, ತೋರಿಸ್ಕೊಳ್ಳೋಕ್ಕೂ ಅಲ್ಲ. ಅದು ನಮ್ಮ ಮಗಳ ಮೇಲಿರೋ ಪ್ರೀತಿ. ನಮಗೆ ತಂದೆ ತಾಯಿಗೆ ಮಕ್ಕಳೇ ಪ್ರಪಂಚ ಅಲ್ವಾ. ಹಾಗೆ ಮಕ್ಕಳ ಫೋಟೋಸ್ನ ಶೇರ್ ಮಾಡಿದ್ರೆ ದೃಷ್ಟಿ ಆಗುತ್ತೆ ಅಂತಲೂ ಹೇಳ್ತಾರೆ. ಚಿಕ್ಕ ಮಕ್ಕಳನ್ನ ನೋಡಿದ್ರೆ ಯಾರಕ್ಕ ಇಷ್ಟ ಆಗೋದಿಲ್ಲ? ನನ್ನ ಮಕ್ಕಳು ಅಂತಲ್ಲ, ಯಾರ ಮಕ್ಕಳಾದರೂ ಆಗಲಿ, ಚಿಕ್ಕ ಮಕ್ಕಳನ್ನ ನೋಡಿದಾಗ ಪ್ರತಿಯೊಬ್ಬರಿಗೂ ಇಷ್ಟ ಹಾಗೇ ಆಗುತ್ತೆ. ಅವ್ರ ಕ್ಯೂಟ್ನೆಸ್ಸೇ ಆ ಥರ. ಮಕ್ಕಳನ್ನ ನೋಡಿದಾಗ ಎತ್ಕೋಬೇಕು ಅಂತ ಆಸೆ ಆಗುತ್ತೆ. ಅವ್ರನ್ನ ನೋಡ್ತಿದ್ರೆ ಮನಸ್ಸಿಗೆ ಏನೋ ಒಂಥರ ಖುಷಿನೂ ಆಗುತ್ತೆ. ನನ್ನ ಪುಟ್ಟ ಕಂದನಿಗೆ ಕಣ್ದೃಷ್ಟಿ ಆಗೋದಕ್ಕಿಂತ ನಿಮ್ಮೆಲ್ಲರ ಆಶೀರ್ವಾದ ಸಿಗ್ತಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನನ್ನ ಮಗುಗೆ ಎಲ್ಲರೂ ಜನ್ಮದಿನದ ಶುಭಾಶಯಗಳನ್ನು ಹೇಳ್ತಾ ಇದ್ದೀರಾ. ಹಾಗೆ ಅವಳ ಬದುಕು ಚೆನ್ನಾಗಿರಲಿ, ಜೀವನ ಖುಷಿಯಾಗಿರಲಿ ಅಂತ ಹಾರೈಸ್ತಿದ್ದೀರಾ ಅಂತ ನಂಬಿದ್ದೀನಿ. ಈ ವಿಡಿಯೋ ಯಾರ್ಯಾರು ನೋಡ್ತಿದ್ದೀರಾ ಅವರೆಲ್ಲರನ್ನೂ ನಾನು ಫ್ಯಾಮಿಲಿ ಮೆಂಬರ್ಸ್ ಆಗೇ ಫೀಲ್ ಆಗ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರ ಆರೈಕೆ ನನ್ನ ಮಗಳ ಮೇಲಿರಲಿ. ಹಾಗೆ ನನ್ನ ಮಗಳನ್ನ ಎಲ್ಲರೂ ವಿಶ್ ಮಾಡಿರೋದಕ್ಕೆ ತುಂಬ 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 ಥ್ಯಾಂಕ್ಸ್. ಬರ್ಡೇ ಸೆಲೆಬ್ರೇಷನ್ ತುಂಬ ಚೆನ್ನಾಗಿತ್ತು. ನಾನು, ನನ್ನ ಫ್ಯಾಮಿಲಿ, ನನ್ನ ಮಗಳಾಗಲಿ ಎಲ್ಲರೂ ತುಂಬ ಎಂಜಾಯ್ ಮಾಡಿದ್ರಿ. ನಾವು ವೀಕೆಂಡಲ್ಲಿ ಹೋಗಿರೋದ್ರಿಂದ ಮಾರ್ಕೆಟ್ ವ್ಯೂ ಮಾಡಬೇಕು ಅಂತ ಇದ್ದೆ, ಬಟ್ ಹೆವಿ ರೈನ್ಫಾಲ್ ಇರೋದ್ರಿಂದ ಮಾರ್ಕೆಟ್ ಎಲ್ಲ ಕ್ಲೋಸ್ ಆಗಿತ್ತು.
ನೀವೇನಾದರೂ ಹೋದಾಗ ಅಂಜುನಾ ಬೀಚ್, ಮಾರ್ಕೆಟ್ ಆಗಲಿ, ಅಶ್ವಿಮ್ ಬೀಚ್, ಓರ್ಸ್ರಾನ್ ಬೀಚ್, ವಕ್ಟಾರ್ ಬೀಚ್ ಈ ಪ್ಲೇಸಸ್ನ ವಿಸಿಟ್ ಮಾಡೋದು ಮರಿಬೇಡಿ, ತುಂಬ ಚೆನ್ನಾಗಿರುತ್ತೆ. ಬರ್ಡೇ ಪಾರ್ಟಿ ಆದಮೇಲೆ ನಾವು ಸ್ಟ್ರೀಟ್ ಶಾಪಿಂಗ್ ಮತ್ತು ಡಿನ್ನರ್ಗೆ ಹೋದ್ರಿ. ನೀವು ಬೇಕಾದರೆ ಕಝಿನೋ ವಿಸಿಟ್ ಮಾಡ್ಬೋದು. ನಿಮಗೆ ಕಝಿನೋ ಆಪ್ಷನ್ ಯೂಶ್ವಲಾಗಿ ಗೋವಾದಲ್ಲೇ ಸಿಗೋದ್ರಿಂದ ಅದನ್ನು ನೀವು ಎಂಜಾಯ್ ಮಾಡ್ಬೋದು. ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.